ಬೆಂಗಳೂರಿನ ಶಿವಾಜಿನಗರ ಬಸ್ ಸ್ಟಾಪ್ ಸಮೀಪ ಬೆಳಗ್ಗೆ 10 ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಕಾರ್ಯಾಚರಣೆ ಶುರುವಾಗುತ್ತೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಆರಂಭ ಆಗುತ್ತೆ. ಬಟ್ 12 ಗಂಟೆಗೆ ಗಲಾಟೆಗಳಾಗುತ್ತೆ, ಅಧಿಕಾರಿಗಳ ಮೇಲೆ ಹಲ್ಲೆ ಆಗುತ್ತೆ. ಹೀಗಾಗಿ ಆ ಒಂದು ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಕೇಂದ್ರ ನಗರ ಪಾಲಿಕೆ ಸಿಬ್ಬಂದಿ ಮಾಡ್ತಾರೆ. ಮತ್ತೆ ವಾಪಸ್ ಬಂದು ಅದೇ ಜಾಗದಲ್ಲಿ ಕಾರ್ಯಾಚರಣೆಯನ್ನ ಮರು ಆರಂಭ ಮಾಡ್ತಾರೆ. ಈಗಾಗಲೇ ಏನು 2ನೇ ಸುತ್ತಿನ ಕಾರ್ಯಾಚರಣೆ ಆಗಿದೆ. ಇಲ್ಲಿದ್ದಂಥ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನ ಧ್ವಂಸ ಮಾಡಲಾಗಿದೆ, ತೆರವು ಮಾಡಲಾಗಿದೆ. 2 JCBಗಳ ಮುಖಾಂತರ ಕಾರ್ಯಾಚರಣೆ ಶುರುವಾಯಿತು. ಮತ್ತೆ ಯಾಕಂತಂದ್ರೆ ಏನು ಕಾರ್ಯಾಚರಣೆ ಶುರು ಮಾಡಿದಾಗ ಅಡ್ಡಿಪಡಿಸಿದ್ರು, ಹಲ್ಲೆ ಮಾಡಿದ್ರು, ಗಲಾಟೆಗಳಾಯ್ತು. ಇದರಿಂದಾಗಿ GBA ಮತ್ತೆ ಪಾಲಿಕೆ ಅಧಿಕಾರಿಗಳು ನೌಕರರು ತೀವ್ರ ತರದಲ್ಲಿ ಅಸಮಾಧಾನ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಏನು ತಪ್ಪಿತಸ್ಥರ ಕ್ರಮ ಆಗಲೇಬೇಕು ಅಂತಕ್ಕಂಥ ಪಟ್ಟಿ ಹಿಡಿದ್ರು. ಹೀಗಾಗಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಆಗಿದೆ. ಈಗಾಗಲೇ 10ಕ್ಕೂ ಹೆಚ್ಚು ಮಂದಿ ತಪ್ಪಿತಸ್ಥರಾಗಿದ್ದಾರೆ, ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಎಲ್ಲರನ್ನೂ ಕೂಡ ಬಂಧನ ಮಾಡ್ತೀರಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇಲ್ಲಿ ಈ ಒಂದು ಸ್ಥಳ ಏನಿದೆ ಕಾರ್ಯಾಚರಣೆ ಶುರುವಾಗಿತ್ತು ಬೆಳಗ್ಗೆ 10:10ವರೆಗೆ. ಸೊ ಮತ್ತೆ ಗಲಾಟೆ ಆದ ಹಿನ್ನೆಲೆ ಸ್ಥಗಿತ ಆಗಿತ್ತು. ಸೊ ಮತ್ತೆ ಅಧಿಕಾರಿಗಳು ಈ ಕಾರ್ಯಾಚರಣೆನ ಅರ್ಧಕ್ಕೆ ಬಿಡೋದು ಬೇಡ, ಯಾಕಂದ್ರೆ ಅರ್ಧಕ್ಕೆ ಬಿಟ್ರೆ ಅದು ಇವರ ಅಸಹಾಯಕತೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಅದು ಯಾವುದಕ್ಕೆ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಮತ್ತೆ ಉಳಿದಂತ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನ ತೆರವು ಮಾಡೋದಕ್ಕೆ JCB ಮುಖಾಂತರ ಬಂದು ಈಗ ಆ ಒಂದು ಕಾರ್ಯಾಚರಣೆಯನ್ನ ಮುಕ್ತಾಯ ಮಾಡಿದ್ದಾರೆ. ಉಳಿದಂತ ಪಳೆಯುಳಿಕೆಗಳನ್ನ ಎತ್ಕೊಂಡು ಹೋಗೋದಕ್ಕೆ ಒಂದಷ್ಟು ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಪಳೆಯುಳಿಕೆಗಳನ್ನ ಅವರೇ ಟ್ರ್ಯಾಕ್ಟರ್ಗಳಿಗೆ ತುಂಬಿಸಿ ಇಲ್ಲಿದ್ದಂತ ಒಂದು ಜಾಗ ಏನು ಒತ್ತುವರಿ ಆಗಿತ್ತು ಅದನ್ನ ತೆರವು ಮಾಡತಕ್ಕಂಥ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಒಟ್ಟಾರೆ ಒಂದು ರೀತಿಯ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಶಿವಾಜಿನಗರ ಬಸ್ ಸ್ಟಾಪ್ ಸಮೀಪ. ಈ ಒಂದು ಪ್ರದೇಶ ಏನಿತ್ತು ಫುಟ್ಪಾತ್ ಒತ್ತುವರಿ ಆಗಿತ್ತು. ಒಂದು ಪ್ರದೇಶದಲ್ಲಿ ಸಾಕಷ್ಟು ಹೈಡ್ರಾಮಾ ಕೂಡ ಉಂಟಾಗಿತ್ತು. ಸೊ 2ನೇ ಸುತ್ತಿನ ಕಾರ್ಯಾಚರಣೆಗೆ ಎಲ್ಲ ಪೊಲೀಸರು ಅಧಿಕಾರಿಗಳು ಬಂದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತರು ಕೂಡ ಸ್ಥಳದಲ್ಲೇ ಇದ್ದು ಕಾರ್ಯಾಚರಣೆ ನೇತೃತ್ವ ವಹಿಸಿ ಮುಕ್ತಾಯ ಮಾಡಿ ಹೋಗಿದ್ದಾರೆ. ಒಟ್ಟಿನಲ್ಲಿ ಏನು ಕಾರ್ಯಾಚರಣೆ ಬೆಳಗ್ಗೆ ಶುರುವಾಗಿತ್ತು, ಸೊ ಅದು ಗಲಾಟೆ ಹಿನ್ನೆಲೆ ಸ್ಥಗಿತ ಆಗಿತ್ತು. ಸೊ ಮತ್ತೆ ಕಾರ್ಯಾಚರಣೆನ ಶುರು ಮಾಡಿ ತದಬಳಿಕ ಅದನ್ನ ಮುಕ್ತಾಯ ಕೂಡ ಮಾಡುವಂಥದ್ದು ಈಗ ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.